ನಮಸ್ತೆ ಎಲ್ಲರಿಗೂ ಶುಭ ಮುಂಜಾನೆ ಹಾಗೂ ಕೊನೆಯ ಆಷಾಢ ಶುಕ್ರವಾರದ ಶುಭಾಶಯಗಳು. ಮೊನ್ನೆ ನನ್ನ ಸ್ಟ್ಯಾಟಸಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ ಅಂದಿದ್ದೆ. ಇದು ನನಗಾದ ಅನುಭವ, ನಿಮಗೂ ಹಲವರಿಗೆ ಆಗಿರ್ಬೋದು. ಆ ವಿಷಯದ ಬಗ್ಗೆ ನಿನ್ನೆ ನನಗೆ ಮಾತಾಡೋಕ್ಕಾಗಿಲ್ಲ. ನಿನ್ನೆ ಅಷ್ಟೇ ಊರಿಂದ ಬಂದೆ. ಪ್ರಿಪೇರ್ಡಾಗಿ ಮಾತಾಡಬೇಕು ಅಂದ್ಕೊಂಡೆ, ಅಷ್ಟು ಸಮಯ ಇಲ್ಲ. ಈಗ 10:30 ನನಗೆ ಆಫೀಸ್ಗೆ ಹೋಗಬೇಕಿದೆ. ಆ ಒಂದು ವಿಚಾರದ ಬಗ್ಗೆ ಮಾತಾಡೋಣ ಅನಿಸ್ತು. ವಿಷಯ ಏನಿಲ್ಲ, ಇದು ಹಲವರ ಜೀವನದಲ್ಲಿ ನಿಮಗೆ ಆದ ಅನುಭವಗಳು. ನಾನು ಯಾರಿಗೂ ವೈಯಕ್ತಿಕವಾಗಿ ಈ ವಿಷಯವನ್ನು ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು, ನಮ್ಮ ಕಡೆಯಲ್ಲಿ ಸ್ವಲ್ಪ ದುಡ್ಡು ಇದೆ ಅಂತ ಅಂದಾಗ ಹಲವಾರು ಮಂದಿ ದುಡ್ಡಿಗೋಸ್ಕರ ಸ್ನೇಹ ಮಾಡೋರು ಇದ್ದಾರೆ. ಇತ್ತೀಚೆಗಂತೂ ಅದು ವಿಪರೀತ ಜಾಸ್ತಿ ಆಗಿದೆ. ಒಂದು ನಾಟಕೀಯ ಸ್ನೇಹ, ನಮ್ಮ ಎಲ್ಲ ಒಳಗುಟ್ಟುಗಳನ್ನು ತಿಳ್ಕೊಳ್ತಾರೆ ಮತ್ತು ನಮಗೆ ಒಂಥರ ಮೋಸ ಮಾಡಿ ಹೋಗ್ತಾರೆ. ಈ ಅನುಭವ ನನಗೆ ಹಲವಾರು ವರ್ಷಗಳಿಂದ ಆಗ್ತಾಯಿದೆ. ನಾನು ಅದರ ಮೊದಲು ನನ್ನ ತಂದೆಯವರ ಬಗ್ಗೆ ಹೇಳಬೇಕು. ನನಗೆ ಈ ಗುಣ ಬಂದಿದ್ದು ತಂದೆಯವರಿಂದ. ತಂದೆಯವರು ಯಾವತ್ತೂ ಕೂಡ ಯಾರಿಗೂ ಇಲ್ಲ ಅನ್ನೋದಿಲ್ಲ. ಅವರಿಗೆ ಸ್ವಲ್ಪ ಪಾಪ ಪುಣ್ಯ ಜಾಸ್ತಿ. ಅಂಗಡಿ ವ್ಯಾಪಾರ ಆಗಿತ್ತು. ತುಂಬ ಜನರಿಗೆ ಆ ಟೈಮ್ನಲ್ಲಿ ನಿಮಗೆ ಗೊತ್ತಿರ್ಬೋದು, 1960s ಅವರು ಅಂಗಡಿ ಮಾಡಿದರು. ಆವಾಗ ಒಂದು ಸಾಲ ಬರೆದಿಡೋದು ನಿಮ್ಗೆ ಗೊತ್ತಿರ್ಬೋದು. ಅದು ಒಂದು ಅವರು ತೀರ್ಕೊಂಡಾಗ 2011ರಲ್ಲಿ ಒಂದಿಷ್ಟು ಸಾಲದ ಲಿಸ್ಟ್ ಇತ್ತು. ಯಾರಲ್ಲಿ ಕೇಳೋದು? ಸಾಲದ್ದು ಮಾತ್ರ ಅಲ್ಲ, ದುಡ್ಡು ಕೂಡ ಕೊಟ್ಟಿದ್ರು. 2,000, 3,000, ನಿಮ್ಗೆ ಅಂದ್ಕೊಳ್ಳಿ ನೀವು 5,000, ಹೀಗೆ ಲಿಸ್ಟ್ ಕೂಡ ಒಬ್ಬೊಬ್ಬರಿಗೆ ಬರೆದಿದ್ರು. ಸಾಧ್ಯವಾದಷ್ಟು ನಾನು ಕೇಳಿದೆ. ಕೆಲವು ಸಿಕ್ಕಿದೆ, ಕೆಲವು ಸಿಕ್ಕಿಲ್ಲ, ಮತ್ತು ನಾವು ಕೇಳೋಕ್ಕೂ ಹೋಗಿಲ್ಲ. ಇದೇ ಒಂದು ಸ್ವಭಾವ ಅಪ್ಪನಿಂದ ನನಗೂ ಬಂತು. ಯಾರಾದರೂ ಕೇಳಿದರೆ, ಕಣ್ಣೀರು ಹಾಕಿದರೆ ನನಗೆ ಇದೇನೋ ಇಲ್ವೋ ಅಂತ ಆಲೋಚನೆ ಮಾಡಲ್ಲ, ಕೊಟ್ಟು ಬಿಡ್ತೀನಿ. ಕೆಲವರಿಗೆ ನಾನು ಪ್ರಾಮಿಸ್ ಮಾಡಿರ್ತೀನಿ, ಇಂಥದ್ದು ನಿಮಗೆ ಈ ರೀತಿಯಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ. ಒಂದು ವೇಳೆ ನನ್ನಲ್ಲಿ ದುಡ್ಡಿದ್ರು ಇಲ್ಲದಿದ್ರು ಸಾಲ ಮಾಡಿ ಆದರೂ ಅವರಿಗೆ ನಾನು ಕೊಟ್ಟಿರ್ತೀನಿ. ನನ್ನದೇ ಫಾಲ್ಟ್ ಅಂತ ಹೇಳ್ಬೋದು. ಆದರೆ ವಾಪಸ್ ತಗೊಳ್ಳಿಕ್ಕೆ ಕೇಳೋಕ್ಕೆ ನನಗೆ ಆಗಲ್ಲ. ಕೆಲವು ಅನಿವಾರ್ಯ ಸಿಚುವೇಷನಲ್ಲಿ ದೊಡ್ಡ ದೊಡ್ಡ ಅಮೌಂಟ್ ಆದರೆ ಕೇಳ್ತೀನಿ. ಇದೇ ಥರ ನಾನು ಮೋಸ ಹೋಗಿದ್ದು 2005ಕ್ಕೆ ನಾನು ಕೆಲಸಕ್ಕೆ ಸೇರಿದೆ. ಅಲ್ಲಿಂದ ನನಗೆ ಸಮಸ್ಯೆ ಸ್ಟಾರ್ಟ್ ಆಗಿದೆ ಕೊಲೀಗ್ಸಿನಿಂದ. ಶಾಲೆಗೆ ಹೋಗುವಾಗ ಇಲ್ಲ, ಕೊಟ್ಟರೆ ₹1, ₹2 ಅಷ್ಟೇ ಚಿಲ್ಲರೆ, ಅದು ನೆಕ್ಸ್ಟ್ ದಿವಸ ಬರುತ್ತೆ. ಆದರೆ ನನ್ನ ಕೆಲಸಕ್ಕೆ ಹೋದಾಗಿಂದ ನನ್ನ ಸಹೋದ್ಯೋಗಿಗಳೇ ಸಾಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ 200, 300, 500 ಹಾಗೆ ಸಾವಿರಗಳಲ್ಲೇ ಆಯಿತು. ಹಾಗೆ ಕೊಡ್ತಾ ಬಂದೆ. ಕೆಲವೊಂದು ಸಿಕ್ಕಿತು, ಕೆಲವೊಂದು ಸಿಕ್ಕಿಲ್ಲ. ಹೇಳಿ ಪ್ರಯೋಜನ ಇಲ್ಲ. ಒಮ್ಮೆ ನಾನು ಮೊದಲು ಕೊಟ್ಟ ಸಾಲ ಅಂದರೆ ಹೀಗೆ 1,000, 2,000, 500, 1,000 ಹೀಗೆ ಕೊಟ್ಟು 12,000ವರೆಗೆ ಒಬ್ಬ ವ್ಯಕ್ತಿಗೆ, ನನ್ನ ಜೊತೆಯಲ್ಲಿ ವರ್ಕ್ ಮಾಡಿದ ಒಬ್ಬ ವ್ಯಕ್ತಿಗೆ ಕೊಟ್ಟೆ. ಆ ವ್ಯಕ್ತಿಯಲ್ಲಿ ದುಡ್ಡಿರಲಿಲ್ಲ. ಚಿನ್ಮಯ ಮಿಷನ್ನಲ್ಲಿ ಒಂದು ಸರ್ವಿಸ್ಗೆ ಯುವವೀರ್ ಅಂತ ಒಂದು ಕೋರ್ಸಿಗೆ ಬಂದನು. ಅವರಿಗೆ ಸಂಬಳನೂ ಇಲ್ಲ, ತಿಂಗಳಿಗೆ 2,000 ಖರ್ಚಿಗೆ ಕೊಡ್ತಾರಷ್ಟೇ. ಅವನ ಊರಿಗೆ ಹೋಗಿದ್ದು ಸ್ವಲ್ಪ ಸಮಸ್ಯೆ ಇತ್ತು, ಅಪ್ಪನ ಅನಾರೋಗ್ಯದಿಂದ. ಆ ಥರ ನಾನಲ್ಲಿ ಕೇಳ್ತಾ ನಾನು ಕೊಟ್ಟ ಲಿಸ್ಟು ನಾನೆಲ್ಲ ಬರೆದಿಡ್ತೀನಿ. ಆವಾಗ ₹12,000 ಆಯಿತು. ಆ ವ್ಯಕ್ತಿಗೆ ರಿಟರ್ನ್ ಕೊಡೋಕ್ಕೆ ನನಗೆ ದುಡ್ಡಿಲ್ಲ. ನಮ್ಮ ನಡುವೆ ಸ್ವಲ್ಪ ಕ್ಲಾಶ್ ಕೂಡ ಆಯಿತು. ಮತ್ತು ಆ ವ್ಯಕ್ತಿ ಅಲ್ಲಿಂದ ಊರು ಬಿಟ್ಟು ಅವರು ಸೆಟ್ಲಾದರು, ಕೋಟೆಂನಲ್ಲಿ ಸೆಟ್ಲಾದರು. ಆದರೆ ನನ್ನ ಮದುವೆ ದಿವಸ ಮುನ್ನ ದಿನ 2007ರಲ್ಲಿ ನಾನೇನು ಕೇಳಿರಲಿಲ್ಲ. ಇನ್ನೊಬ್ಬರಲ್ಲಿ ಹೇಳಿದ್ದೆ ಮದುವೆ ಫಿಕ್ಸ್ ಆಗಿದೆ, ಸ್ವಲ್ಪ ದುಡ್ಡಿನ ಅಗತ್ಯ ಇದೆ ಅಂತ. ಮದುವೆ ಮುಂಚಿತವಾಗಿ ಆ ವ್ಯಕ್ತಿ ನನಗೆ ಮತ್ತು ಆ ಕಮಿಟಿಯವರು, ಸ್ವಲ್ಪ ನಾನು ಚಿನ್ಮಯ ಮಿಷನ್ನಲ್ಲಿ ವರ್ಕ್ ಮಾಡ್ತಿದ್ದೆ, ನನಗೆ ಬಂದು ಆ ₹12,000 ಮೊತ್ತವನ್ನು ಆ ವ್ಯಕ್ತಿ ತಿರುಗಿ ಕೊಟ್ಟಿದ್ದ. ಆಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ಮತ್ತೆ ಕೆಲಸಕ್ಕೆ ಸೇರಿಕೊಂಡಾಗ ಮತ್ತೆ ಶುರುವಾಯಿತು ಕಾಟ. ಅತಿ ಹೆಚ್ಚು ನಾನು ದುಡ್ಡು ಕಳ್ಕೊಂಡಿದ್ದು ಮಂಗಳೂರಲ್ಲಿ ಕೆಲಸದಲ್ಲಿರುವಾಗ. ಒಬ್ಬ ವ್ಯಕ್ತಿ ಅಂತೂ ಕರೆಕ್ಟ್ ನನಗೆ ಕೊಡ್ತಿದ್ದ. ಅವನಿಗೆ ಪ್ರತಿ ತಿಂಗಳು 5,000 ಕೊಡ್ತಿದ್ದೆ ನಾನು. ನನ್ನಲ್ಲಿ ಯಾವತ್ತೇ ಅಕೌಂಟಲ್ಲಿ ಸ್ವಲ್ಪ ದುಡ್ಡು ಇರ್ತಿತ್ತು. ಅಂದರೆ ಒಂದು ಅವ್ರದ್ದೇನು ಚೀಟಿ ಕಟ್ಟೋಕ್ಕೆ ಅಂತ. ಯಾಕಂದರೆ ಸ್ಯಾಲ್ರಿ ಬರೋದಲ್ಲಿ 7ನೇ ತಾರೀಕಿಗೆ. 1ನೇ ತಾರೀಕಿಗೆ ನಾನು ಕೊಡ್ತಿದ್ದೆ, 7ನೇ ತಾರೀಕಿಗೆ ನನಗೆ ರಿಟರ್ನ್ ಬರ್ತಿತ್ತು. ಅದು ನಾನು ಖಂಡಿತ ಮರೆಯಲ್ಲ. ಯಾಕಂದರೆ ಆನ್ ಟೈಮ್ ಸ್ಯಾಲ್ರಿ ಬಂದ ಕೂಡಲೇ ಫಸ್ಟ್ ನನ್ನ ಅಕೌಂಟಿಗೆ ಒಂದು 5,000 ಹಾಕ್ತಿದ್ದ. ಒಂದು ಟ್ರಾನ್ಸಾಕ್ಷನ್ ತುಂಬ ತಿಂಗಳವರೆಗೆ ನಡೀತಿತ್ತು. ಹಲವರಿಗೆ ಗೊತ್ತಾಯಿತು ನಾನು ಯಾವತ್ತೂ ಸ್ವಲ್ಪ ದುಡ್ಡು ಇಟ್ಕೋತೀನಿ ಅಂತ. ನನಗೆ ಬೇರೆ ಏನೂ ಖರ್ಚಿರಲಿಲ್ಲ, ಮನೆ ಖರ್ಚು ಬಿಟ್ಟರೆ. ಸೇವಿಂಗ್ಸ್ ನಾನು ಫಿಕ್ಸೆಡ್ ಏನೂ ಹಾಕಿರಲಿಲ್ಲ. ಸೇವಿಂಗ್ಸ್ ಅಂತ ನನ್ನ ಅಕೌಂಟಲ್ಲಿ ಯಾವತ್ತೂ ದುಡ್ಡು ಇರ್ತಿತ್ತು. ನಾನು ಹೆಚ್ಚು ಖರ್ಚು ಮಾಡೋಳು ಆಗಿರಲಿಲ್ಲ ಆವಾಗ. ಆ ಥರ ಸಾಲ ಕೊಟ್ಟು
ಕೊನೆಗೆ ನಾನು ರಿಸೈನ್ ಕೊಟ್ಟು ಬಿಟ್ಟು ಬೆಂಗಳೂರಿಗೆ ಬರುವವಳಿದೆ. ಒಂದು ವಾರ ಮೊದಲು, ಒಂದು ವಾರನೂ ಇರಲಿಲ್ಲ ಮೋಸ್ಟ್ಲಿ, ನನ್ನೊಬ್ಬ ಕೊಲೀಗ್ ಅನೂಪ್ ಅಂತ ಹೆಸರು ಹೇಳ್ತೀನಿ ಆ ವ್ಯಕ್ತಿಯನ್ನು, ತ್ರಿವೇಂದ್ರ ಮೂಲದವ. ನನಗೂ ಅವನಿಗೆ ಆಗ್ತಾನೆ ಇರಲಿಲ್ಲ ಆಫೀಸಲ್ಲಿ, ಯಾಕಂದರೆ ಅವನು ಆಪ್ರೇಷನ್ ಡಿಪಾರ್ಟ್ಮೆಂಟ್, ನಂದು ಕ್ವಾಲಿಟಿ ಡಿಪಾರ್ಟ್ಮೆಂಟ್, ನಾವು ಎನಿಮೀಸೇ ಅಲ್ಲಿ. ಲಾಸ್ಟ್ ಮೊಮೆಂಟಿಗೆ ಲಿಫ್ಟಲ್ಲಿ ಸಿಕ್ಕಿ ತುಂಬ ಬೇಜಾರಲ್ಲಿದ್ದ. ಮೇಡಮ್ ನನಗೊಂದು 22,000 ರೂಪಾಯಿ ಸಿಗ್ಬೋದಂತ. ಅಯ್ಯೋ ನನ್ನಲ್ಲಿಲ್ಲ, ನಾನಂತೂ ಕೆಲಸ ಬಿಟ್ಟಿದ್ದೀನಿ, ನೆಕ್ಸ್ಟ್ ಸಂಬಳ ಸಿಕ್ಕಿ ನೆಕ್ಸ್ಟ್ ಜಾಬ್ ಆಗಬೇಕು, ಇಂಟರ್ವ್ಯೂ ಆಗ್ತಾಯಿದೆ ಅಷ್ಟೇ, ನಾನು ಬೆಂಗಳೂರಿಗೆ ಹೋಗೋದ್ರಲ್ಲಿದ್ದೀನಿ ಅಂತ. ಯಾಕೆ ಅಂತ ಕೇಳಿದೆ. ಇಲ್ಲ ನನ್ನ ಅಪ್ಪ ಸೀರಿಯಸ್ ಇದ್ದಾರೆ, 2 ಗಂಟೆ ಟ್ರೈನಿಗೆ ನನಗೆ ಹೋಗಲೇಬೇಕು, ಯಾರಲ್ಲೂ ಕೇಳಿದ್ರು ಇಲ್ಲ ಅಂತಾರೆ. 22,000 ನನ್ನಲ್ಲಿ ಇರಲಿಲ್ಲ, ಹೆಚ್ಚಂದರೆ ಒಂದು 5-6 ಸಾವಿರ ಇರ್ಬೋದು ಅಕೌಂಟಲ್ಲಿ. ನಾನೇನಾದರೂ ಮಾಡ್ತೀನಿ ಅಂದರೆ, ಯಾಕಂದರೆ ನಾನು ಅಂತ ಹೇಳಿದ್ದು ಅಪ್ಪನಿಗೆ ಹಾರ್ಟ್ ಸರ್ಜರಿ ಆಗಬೇಕಿತ್ತು, ಒಂದು ಜೀವ ಉಳಿಯೋದು. ಸೊ ಸೀರಿಯಸ್ ಇದೆ, ಹೋಗ್ತೀನಿ ಅಂತ ಹೇಳಿದ್ದಾನೆ. ಇಮ್ಮಿಡಿಯೇಟ್ ನನ್ನ ತಮ್ಮನಿಗೆ ಕಾಲ್ ಮಾಡಿದೆ, ವಿಷಯ ಹೇಳಿದೆ. ತಮ್ಮ ಇಮ್ಮಿಡಿಯೇಟ್ ನಂಗೆ ಕಳಿಸ್ಕೊಟ್ಟ. ಆ ವ್ಯಕ್ತಿಗೆ ನಾನು 22,000 ರೂಪಾಯನ್ನು ಕೊಟ್ಟೆ. 1 ತಿಂಗಳಾಯಿತು, 2 ತಿಂಗಳಾಯಿತು, 1 ವರ್ಷನೇ ಆಯಿತು, ಅಮೌಂಟ್ ಸಿಕ್ಕಿಲ್ಲ. ನಾನು ಕೆಲಸ ಬಿಟ್ಟು ಮಂಗಳೂರಿಂದ ಬೆಂಗಳೂರಿಗೆ ಬಂದೆ. ಮತ್ತೆ ನಂಗೆ ಗೊತ್ತಾಯಿತು ಆತನು ಕೆಲಸ ಬಿಟ್ಟು ಹೋಗಿದ್ದಾನೆ ಅಂತ. ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅವನ ಕಾಂಟ್ಯಾಕ್ಟಲ್ಲಿದ್ದ ಒಬ್ಬಳು ಹುಡುಗಿಯಲ್ಲಿ ನಾನು ಕೇಳಿ, ಸೊ ನನಗೂ ಬೆಂಗಳೂರಲ್ಲಿ ಬಂದಾಗ ತುಂಬ ಸಮಸ್ಯೆ ಆಯಿತು. 1.5 ತಿಂಗಳು ನನಗೆ ಸ್ಯಾಲ್ರಿ ಇರಲಿಲ್ಲ. ಅಂದರೆ ನಾನು ಜಾಯ್ನ್ ಆಗಿದ್ದು ಮಿಡ್ಲಲ್ಲಿ, ಒಳ್ಳೆ ಜಾಬೇ ಸಿಕ್ಕಿತ್ತು ನನಗೆ, ಬಟ್ ನನಗೆ ತುಂಬ ಕಷ್ಟ ಆಯಿತು. ಆ ಟೈಮ್ನಲ್ಲಿ ಅವಳಿಗೆ ಕೇಳಿದೆ, ಮನೆ ಬಾಡಿಗೆ ಕೊಡಬೇಕು, ಮನೆ ನೋಡ್ತಾ ಇದ್ದೀನಿ, ಡೆಪಾಸಿಟ್ ಕೊಡಬೇಕು, ನನಗೆ ಅಮೌಂಟ್ ಬೇಕೇ ಬೇಕು ಅಂತ. ಸೊ ನನಗೆ ಅಮೌಂಟು ಸ್ವಲ್ಪವಾಗಿ ಬಂತು, 17,000 ರೂಪಾಯಿವರೆಗೆ ಬಂತು. 5,000 ರೂಪಾಯಿ ಗೋವಿಂದ. ಮತ್ತು ಆ ವ್ಯಕ್ತಿಯ ಪತ್ತೆ ಇಲ್ಲ. ಮತ್ತೆ ಕೇಳಿ ಕೊಡ್ತೇನೆ ಅಂತ ಹೇಳುವ ಸ್ವಿಚ್ ಆಫ್ ಮಾಡಿ, ಮೊಬೈಲ್ ಸ್ವಿಚ್ ಆಫ್ ಮಾಡಿ ಹೋಗಿದ್ದಾನೆ. ಬಿಡಿ, ಒಂದು ಹಿರಿಯರ ಜೀವ, ಆರೋಗ್ಯ ಸಮಸ್ಯೆಗೆ ಅಂತ ಕೊಟ್ಟಿದ್ದೀನಿ, ಇರಲಿ ಬಿಡಿ, ನನ್ನ ಅಪ್ಪ ಆದರೂ ನಾನು ಖರ್ಚು ಮಾಡಲೇಬೇಕಿತ್ತು ಅಂತ ಹೇಳಿ ಬಿಟ್ಬಿಟ್ಟೆ. ಅದೊಂದು 5,000 ಪೆಂಡಿಂಗ್ ಇದೆ. ವರ್ಷ 2021ರಲ್ಲಿ ಈ ಘಟನೆ ಆಗಿರೋದು, 22ರಲ್ಲಿ. ಸೊ ಇಂದಿಗೂ ಆ ವ್ಯಕ್ತಿಯ ಪತ್ತೆ ಇಲ್ಲ. ನೆಕ್ಸ್ಟು ದೊಡ್ಡ ಅಮೌಂಟ್ ನಾನು ಹೇಳ್ತಾ ಇದ್ದು 500,000, 2,000, 5,000ದೊಳಗಿನ ಕತೆ ನಾನು ಹೇಳ್ತಾ ಇಲ್ಲ. ಆಮೇಲೆ ನನಗೆ ದೊಡ್ಡ ಹೊಡೆತ ಬಿದ್ದಿದೆ 2023ರಲ್ಲಿ. ಮನೆ ಬಾಡಿಗೆ ಇದು ನಾನು ಪ್ರತಿ ಬೆಂಗಳೂರಿಗರಿಗೂ ಎಚ್ಚರಿಕೆ ಹೇಳ್ತಾ ಇದ್ದೀನಿ, ಮನೆ ಲೀಸಿಗೆ ಬಾಡಿಗೆ ತಗೊಳ್ಳುವಾಗ ತುಂಬ ಕೇರ್ಫುಲ್ ಆಗಿರಿ. ಮೋಸ ಮಾಡೋರು ತುಂಬ ಜನ ಇದ್ದಾರೆ. ಸೊ ನಾನು ಮಾರತಹಳ್ಳಿಯಲ್ಲಿ ಟೆಲಿ ಪರ್ಫಾರ್ಮೆನ್ಸ್ ಎಂಬ ಕಂಪನಿಯಲ್ಲಿ ಅಲ್ಲಿ ಕೆಲಸಕ್ಕಿದ್ದೆ. ಮನೆ ಹುಡುಕಬೇಕಿದ್ರೆ, ಯಾಕಂದರೆ ನನ್ನ ಮನೆ ಇದ್ದಿದ್ದು ಮಡಿವಾಳದಲ್ಲಿ, ನನಗೆ ಟ್ರಾವೆಲಿಂಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ಸಣ್ಣ ರೂಮಿಗೆ 10,000 ಬಾಡಿಗೆ, ಸಿಂಗಲ್ ರೂಮಿಗೆ ನಂಗೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಸಮಯ PGಯಲ್ಲಿ ಅಡ್ಜಸ್ಟ್ ಮಾಡಿದೆ. ಐಟಮ್ಸ್ ತುಂಬ ಇತ್ತು, ಹಳೆ ಮನೆಯದು. ಅದನ್ನು ಹಳೆ ಮನೆ ಓನರ್ ಚೆನ್ನಾಗಿರೋದ್ರಿಂದ ಅಲ್ಲೇ ಇಟ್ಟು ಮನೆ ಸಾಮಾನುಗಳು. ಹಾಗೆ ಹುಡುಕ್ತಾ ನನ್ನ ಕೊಲೀಗ್ ಒಬ್ಬನ ಪರಿಚಯ ಆಗ್ತಿದೆ. ಅವನು ಹೇಳ್ತಾನೆ, ಮೇಡಮ್ ನಮ್ಮಲ್ಲಿ ಮನೆ ಇದೆ, 8,000 ಬಾಡಿಗೆ, 25,000 ಅಡ್ವಾನ್ಸ್ ಅಂತ. ನನಗೆ ಶಾಕ್ ಆಯಿತು, ಯಾಕಂದರೆ ನಾನು ಎಲ್ಲ ಕಡೆ ಅಡ್ವಾನ್ಸ್ ಕೇಳುವಾಗಲೂ 1 ಲಕ್ಷಕ್ಕಿಂತ ಕಡಿಮೆ ಕೇಳಿಲ್ಲ. ಅಷ್ಟು ದುಡ್ಡು ನನ್ನಲ್ಲಿ ಇತ್ತು, ಸೇವಿಂಗ್ಸ್ ಮಾಡಿಟ್ಟಿದ್ದೆ ಕಷ್ಟಪಟ್ಟು, ಆದ್ರೂ ಅಷ್ಟು ಕೊಡೋ ಮನಸ್ಸಾಗಿಲ್ಲ. ಅದು ಡೆಡ್ ಮನಿ ಅಲ್ವಾ, ಡೆಪಾಸಿಟ್ ಯಾಕೆ ಕೊಡಬೇಕು, 50ರ ಒಳಗಾದರೆ ಕೊಡ್ತೀನಿ. ಅವನು 25,000 ಅಂದ್ಕೊಳ್ಳಿ, ನಾನು ಒಪ್ಪಿಬಿಟ್ಟೆ. ಅದು ನಮ್ಮ ಆಟಿ ತಿಂಗಳು. ಆಗ ಮನೆಯಲ್ಲೆಲ್ಲ ಫೋಟೋ ಕಳಿಸಿದ ಹೊಸ ಮನೆ, ಒಂದೇ ಒಂದು ಖಾಲಿ ಇರೋದು, ನೀವು ಬ್ರಾಹ್ಮಣರು ಅಂತ ನಿಮಗೆ ಕೊಡ್ತಾ ಇದ್ದೀವಿ, ಹಾಗೆ ಹೀಗೆ ಅಂತೇಳಿ ಪೂಜೆ ಪುರಸ್ಕಾರ ಆದ ಮನೆ ಏನನ್ನು ಹೇಳಿದ ಸುಳ್ಳು. ನಾನೆಲ್ಲ ನಂಬಿಬಿಟ್ಟೆ. ನನ್ನದೇ ಕೊಲೀಗ್ MBA ಗ್ರ್ಯಾಜುಯೇಟ್, ನನ್ನ ಅಡ್ವೈಸರ್ ಅವನು, ಅಂದರೆ ನನ್ನ ಟೀಮ್ನಲ್ಲಿದ್ದ ಹುಡುಗ. ನಾನು ಅವನ ಕ್ವಾಲಿಟಿ ಅನಲಿಸ್ಟ್, ಅಂದರೆ ನನ್ನ ಟೀಮಲ್ಲಿ ನಾನು ಅವನ ಕಾಲ್ಸ್ ಎಲ್ಲ ಆಡಿಟ್ ಮಾಡ್ತಿದ್ದವನು. ಸೊ 1 ವರ್ಷ ನನ್ನನ್ನು ಪರಿಚಯ ಇದೆ ಅವನಿಗೆ. ಮನೆ ಫೋಟೋ ನೋಡಿ ನಂಗೆ ಖುಷಿ ಆಯಿತು, ಹೊಸ ಮನೆ. ತುಂಬ ಸುಳ್ಳು ಹೇಳಿದ್ದಾನೆ. ನಾನು ಇಲ್ಲ ಅಡ್ವಾನ್ಸ್, ನೀವು ಟೋಕನ್ ಅಡ್ವಾನ್ಸ್ ಅಂದರೆ 2,000 ರೂಪಾಯಿ ಟೋಕನ್ ಅಡ್ವಾನ್ಸ್ ಕೊಟ್ಟೆ. ನಾವು ಕೊಡಬಾರ್ದಿತ್ತು ಆ ತಿಂಗಳಲ್ಲಿ. ಅಕ್ಕ ಬೇಡ ಅಂದ್ಲು, ಶ್ರಾವಣ ಆಗಲಿ, ಆಷಾಢ ಮುಗಿಲಿ ಅಂತ. ಅದು ನಾನು ಕೊಟ್ಬಿಟ್ಟೆ. ಮತ್ತೆ ಕೊಡ್ತಾನೆ 25,000 ಕೊಟ್ಬಿಟ್ಟೆ. ಮನೆ ನೋಡಿರಲಿಲ್ಲ ನಾನು ಇನ್ನೂ, ಯಾಕಂದರೆ ವಿಶ್ವಾಸ, ನಮ್ಮ ಜೊತೆಗೇ ಒಬ್ಬ ಕೊಲೀಗ್ ಇದ್ದಾನೆ, ವಿಶ್ವಾಸದಲ್ಲಿ. ಸೊ ಹಾಗೆ ಕೊಡ್ತಾ ನೆಕ್ಸ್ಟು ನಾನು ಊರಿಗೆ ಹೋಗಿದ್ದೆ, ಸಣ್ಣ ರಜೆಯಲ್ಲಿ. ಆ ಟೈಮ್ನಲ್ಲಿ ಹೇಳಿದ, ಅಪ್ಪನಿಗೆ ಹುಷಾರಿಲ್ಲ ಮೇಡಮ್ ಅಂತ ಹೇಳಿದ. ಸೊ ನಾನು ಮನೆ ಅರ್ಜೆಂಟ್ ಮಾಡಿಲ್ಲ, ನಂಗೆ 1 ತಿಂಗಳು ಟೈಮ್ ಇತ್ತು, 1 ತಿಂಗಳು ಬಿಟ್ಟು ನನಗೆ ಸಾಕು ಅಂತ ಹೇಳಿದ್ದೆ. ನನ್ನ ಕೆಲಸ ಬದಲಾವಣೆ ಮಾಡಿದ್ರೆ ಅಲ್ಲೇ ಅದೊಂದು ಪ್ಲೇಸ್ ಇದೆ, ಆ ಪ್ಲೇಸ್ ನನಗೆ ಈಗ ನೆನಪು ಬರ್ತಾ ಇಲ್ಲ. ಅಂತೂ ಮಾರತಹಳ್ಳಿಗೆ ಹತ್ತಿರ ಇರುವ ಪ್ಲೇಸ್ ಒಂದು. ಮೆಟ್ರೋ ಇದೆ, ಮೆಟ್ರೋಗಿಂತ ವಾಕೇಬಲ್ ಡಿಸ್ಟೆನ್ಸು, ಮನೆ ಎಲ್ಲ ಇಷ್ಟ ಆಯಿತು ನನಗೆ. ಸೊ ಆವಾಗ ಹೇಳಿದರೆ, ನಾವು ಮನೆ ಲೀಸಿಗೆ ಕೊಡ್ತಾಯಿದ್ವಿ, ಅಪ್ಪನಿಗೆ ಹುಷಾರಿಲ್ಲ, ತುಂಬ ಖರ್ಚಾಯಿತು ಅಂತ ಹೇಳಿದರೆ, ಅಪ್ಪ ಡೆತ್ ಆಗಿದ್ದಾರೆ ಅಂತ ಹೇಳಿದರು. ನಂಗೆ ತುಂಬ ಬೇಜಾರಾಯಿತು. ಇಮ್ಮಿಡಿಯೇಟ್ 2 ಲಕ್ಷ ನಮಗೆ ಬಿಲ್ ಪೇ ಮಾಡಲಿಕ್ಕೆ ಬೇಕೇ ಬೇಕು ಮೇಡಮ್, ನಾವು ಮನೆಗೆ ಲೀಸಿಗೆ ಕೊಡ್ತಿದ್ವಿ. ನನಗೆ ಅಂತೂ ಮನೆ ಇಷ್ಟ ಆಗಿತ್ತು. 2 ಲಕ್ಷ ಇಮ್ಮಿಡಿಯೇಟ್ ನಾನು ಚಿನ್ನವನ್ನು ಅಡವಿಟ್ಟು ಕಳಿಸ್ಕೊಟ್ಟೆ. ಲೀಸಿಗೆ ತಗೊಳ್ಳೋಣ, 6 ಲಕ್ಷ ನೀವು ನಿಧಾನ ಕೊಡಿ, 8 ಲಕ್ಷ ಲೀಸ್ ಅಮೌಂಟ್. ಲೀಸ್ ಅಂದರೆ ನಮಗೆ ಬಾಡಿಗೆ ಕೊಡೋ ಟೆನ್ಷನ್ ಇರಲ್ಲ, 3 ವರ್ಷದ ಅಗ್ರಿಮೆಂಟು ಎಲ್ಲ ಆಯಿತು. 2 ಲಕ್ಷ ಇಮ್ಮಿಡಿಯೇಟ್ ಕಳಿಸ್ಕೊಟ್ಟೆ. ಮತ್ತೆ ಬಂದೆ.
ಮತ್ತು ಹಲವಾರು ಸುಳ್ಳುಗಳನ್ನು ಅವನು ನನಗೆ ಹೇಳಿದ್ದಾನೆ. ಲೀಗಲಿ ಅಪ್ಪನ ಹೆಸರಿಂದ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗಬೇಕು, ತಂಗಿಗೆ ಶೇರ್ ಕೊಡಬೇಕು. ಕೊಟ್ಟು ನಾನು ನೆಕ್ಸ್ಟ್ 8 ಲಕ್ಷನೂ ಕೊಟ್ಟೆ. ಅದರಲ್ಲಿ 5 ಲಕ್ಷ ನಾನು ಕೊಟ್ಯಾಕ್ ಬ್ಯಾಂಕಿನ ನನ್ನ ಮೊಬೈಲ್ನ ಆ್ಯಪಿಂದ ಸ್ಯಾಲ್ರಿ ಸರ್ಟಿಫಿಕೇಟ್ ಮೇಲೆ ಅವನೇ ಹೇಳಿಕೊಟ್ಟಿರೋದೆಲ್ಲ ಅಪ್ಲೈ ಮಾಡಿ 5 ಲಕ್ಷ ರೂಪಾಯಿ 3 ದಿವಸದೊಳಗೆ ನನ್ನ ಅಕೌಂಟಿಗೂ ಬಂತು. ಅಲ್ಲಿ ನಾನು 8 ಲಕ್ಷನೂ ಕೊಟ್ಟುಬಿಟ್ಟೆ. ಮನೆ ಅಗ್ರಿಮೆಂಟು ಮಾಡಿಕೊಟ್ಟ, ಮನೆ ಕೀನು ಕೊಟ್ಟ. ಆದರೆ ಮತ್ತೆ ನನಗೆ ಗೊತ್ತಾಗಿತ್ತು, ಆ ಮನೆ ಅವನದಲ್ಲ, ಯಾವುದೋ ಒಂದು ಮನೆಯನ್ನು ತೋರಿಸಿ ಸುಳ್ಳು ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದಾನೆ. ನನ್ನ 8 ಲಕ್ಷ ರೂಪಾಯಿಗೆ ಮನೆಯೂ ಸಿಕ್ಕಿಲ್ಲ. ಕೊನೆಗೆ ನಮ್ಮವರೇ, ನನ್ನ ಆತ್ಮೀಯರು, ಅವರು ಕಾಲ್ ಮಾಡಿ ನಮಗೆ ಮನೆ ಬೇಡ, ನನ್ನ ಕೆಲಸನೂ ಚೇಂಜ್ ಆಯಿತು, ಹೇಗೇನು ಮಾರ್ತಾಳಿಂದ ಸಿಲ್ಕ್ ಗೋಡಿಗೆ ಆಯಿತು, ಹೇಗೂ ವಾಪಸ್ ಈ ಕಡೆ ಬರ್ತಾಯಿದ್ದಾಳೆ, ನಮಗೆ ಮನೆ ಬೇಡ, ಆ ದುಡ್ಡನ್ನು ವಾಪಸ್ ಕೊಟ್ಟು ಬಿಡು ಅಂದರು. ಚೆಕ್ ಕೊಟ್ಟ. ಚೆಕ್ ನನ್ನ ತಂಗಿ ಕಳಿಸುವಾಗ ಇದರಲ್ಲಿ ಡೇಟ್ ಆಲ್ಟ್ರೇಷನ್ ಆಗಿದೆ, ಇದು ರಿಟರ್ನ್ ಆಗುತ್ತೆ, ಚೆಕ್ ಬೇರೆ ಕೇಳು ಅಂತ. ಇಲ್ಲ ಮೇಡಮ್, ಏನೂ ಆಗಲ್ಲ, ನೀವು ಚೆಕ್ ಹಾಕಿ, ದುಡ್ಡಿದೆ ಅಂತ. ಚೆಕ್ ಬೌನ್ಸ್ ಆಯಿತು. ಆಗ ನಮ್ಮ ಸೌಜನ್ಯ ಹೋರಾಟದಲ್ಲಿದ್ದ ಟೈಮ್ ಎಲ್ಲರಿಗೂ ಗೊತ್ತಿದೆ. ತುಂಬ ಜನ ಅವನಿಗೆ ಕಾಲ್ ಮಾಡಿದರು. ಹೆಸರು ಶಿವಕುಮಾರ್ ಅಂತ, ಹೊಸಕೋಟೆ, ಅವನು MBA ಗ್ರ್ಯಾಜುಯೇಟು. ಸೊ ನಾನು ಮತ್ತೆ ಚೆಕ್ ವಾಪಸ್ ಆಯಿತು. ಮತ್ತೆ ನಾನು ಅವನು ಮದುವೆ ಫಿಕ್ಸ್ ಆಗಿತ್ತು, ಅವನು ಎಂಗೇಜ್ಮೆಂಟ್ ಬಿಟ್ಟಾಗಿತ್ತು. ಆ ಹುಡುಗಿ ಕೂಡ ನನ್ನ ಕಂಪನಿಯಲ್ಲಿದ್ದು, ಹೇಗೋ ಅವಳ ನಂಬರ್ ಕಲೆಕ್ಟ್ ಮಾಡಿ ನಾನು ಅವಳಿಂದ ವಿಷಯ ತಿಳ್ಕೊಳ್ಳುವಾಗ, ಮೇಡಮ್ ಅದು ಅವನದಲ್ಲ ಮನೆ, ಅವನಿರೋದೇ ಅವನ ಅಜ್ಜನ ಮನೆಯಲ್ಲಿ, ಎಲ್ಲ ವಿಷಯ ಹೇಳಿದ್ಲು, ನೀವು ಯಾಕೆ ದುಡ್ಡು ಕೊಟ್ರಿ? ಸೊ ಕೊನೆಗೆ ಅವನ ಅಮ್ಮನ ಕಡೆಯಿಂದ ನನಗೆ ಫೋನ್ ಬಂತು, ನಿಮ್ಮದು ಏನು ವ್ಯವಹಾರ ಎಲ್ಲ ಕೇಳಿ ನಾವು ರಿಟರ್ನ್ ಮಾಡ್ತೀವಿ, ದಯವಿಟ್ಟು ಕೇಸ್ ಮಾಡಬೇಡಿ ಅಂತ. ಸರಿ, 3 ತಿಂಗಳು ಟೈಮ್ ಕೊಟ್ಟೆ. ಚೆಕ್ಕಿದ್ದು ವ್ಯಾಲಿಡಿಟಿ ಮುಗೀತು. 15,000 ರೂಪಾಯಿ ನನ್ನ ಅಕೌಂಟಿಗೆ ಬಂತು. ಆಯಿತು, ನಿನಗೋಸ್ಕರ ನಾನು ಲೋನ್ ಮಾಡಿದ್ದೀನಿ, ಪರ್ಸ್ನಲ್ ಲೋನ್, ಅದು 18% ಇಂಟ್ರೆಸ್ಟು. ಇವನ್ ನನ್ನ ತಂಗಿ ಕೂಡ ಸ್ವಲ್ಪ ಬೈದ್ಲು ನನಗೆ, ಯಾಕಂದರೆ ಅವಳು ಬ್ಯಾಂಕ್ ಫೀಲ್ಡಲ್ಲಿ ಇರೋಳು. 10%ಗಿಂತ ಜಾಸ್ತಿ ಇಂಟ್ರೆಸ್ಟು ಹೌಸಿಂಗ್ ಲೋನಿಗೆಲ್ಲ ನಿಮಗೆ ಸಿಗ್ತಿತ್ತು, ಪರ್ಸ್ನಲ್ ಲೋನಿಗೆ ನಾನು 18%, ಅದು ಪ್ರೈವೇಟ್ ಬ್ಯಾಂಕು, ಯಾಕೆ ಕೊಟ್ಟೆ ಅಂತ. 14,000 ನಾನು ಅಂದರೆ ಅರೌಂಡ್ 15,000 ರೂಪಾಯಿ ನಾನು ಪ್ರತಿ ತಿಂಗಳು ಅವನಿಗೋಸ್ಕರ ನನ್ನ ಅಕೌಂಟಿಂದ ಕಟ್ಟಾಗ್ತಿತ್ತು. ನೀವು ಅಂದ್ಕೊಳ್ಳಿ, ಕೆಲಸ ಒಳ್ಳೆಯದಿತ್ತು, ಬಟ್ ನನ್ನ ಸಂಬಳದ ಒಂದು ಪಾಲು ಸುಮ್ಮನೆ ನಾನು ಯಾರಿಗೋಸ್ಕರ ಇಂಟ್ರೆಸ್ಟ್ ಕಟ್ಟಿದೆ, 18% ಇಂಟ್ರೆಸ್ಟಲ್ಲಿ ಕಟ್ಟಿ 2 ವರ್ಷದಲ್ಲಿ ಆ ಸಾಲವನ್ನು ನಾನು ಮುಗಿಸಿದೆ. 5 ಲಕ್ಷ ಯಾವನಿಗೋಸ್ಕರ ಮಾಡಿದ ಸಾಲ, ಆ ದುಡ್ಡು ನನಗೆ ವಾಪಸ್ ಬಂದಿಲ್ಲ. 1 ತಿಂಗಳು 15,000 ಕೊಟ್ಟವನು ಮತ್ತೆ ಮೊಬೈಲ್ ಸ್ವಿಚ್ ಆಫ್ ಆಗಿ ಅವನು, ಅವನ ಅಮ್ಮ, ಅವನ ಫ್ಯಾಮಿಲಿ ಫುಲ್ಲು ನನ್ನನ್ನು ಬ್ಲಾಕ್ ಮಾಡಿದರು. ಸೌಜನ್ಯ ಹೋರಾಟಗಾರ ರಾಮು ಅವರ ಸಹಾಯದಿಂದ ಅವರ ಮನೆ ಹುಡ್ಕೊಂಡು ಹೋದ್ವಿ. ಹೋಗಿ ಅಲ್ಲೇನು ತಾತ ಇದ್ದರು, ಅವನು ಎಸ್ಕೇಪ್ ಆದ. 4 ಲಕ್ಷ ಇದೆ, ರೆಡಿ ಬನ್ನಿ ಅಂತ ಹೇಳಿದ್ದಾನೆ. ಧರ್ಮಸ್ಥಳದ ಮಂಜುನಾಥನ ಆಣೆ ಮಾಡಿ ಹೇಳಿದ್ದಾನೆ. ಹೋದೆ, ಇರಲಿಲ್ಲ, ದುಡ್ಡು ಸಿಕ್ಕಿಲ್ಲ, ವಾಪಸ್ ಬಂದರು. ರಾಮು ಅವರ ಹೆಲ್ಪಿನಿಂದ ನನಗೆ ವಾಪಸ್ಸು ಇನ್ನೊಂದು ಚೆಕ್ ತೆಗೆಸಿಕೊಟ್ರು. 4 ಲಕ್ಷದ್ದು ಡೇಟ್ ಕೊಟ್ಟಿದ್ದಾನೆ, ಏಪ್ರಿಲ್ 17 ಮತ್ತು 22ಕ್ಕೆ. ಅವನು ಹೇಳಿದ ಡೇಟಿಗೆ ಹಾಕಿದೆ. ಎಗೇನ್ ಚೆಕ್ ರಿಟರ್ನ್ ಆಯಿತು. ಸಿಗ್ನೇಚರ್ ಮಿಸ್ ಮ್ಯಾಚ್ ಅಂತ, ಅದು ಯಾಕೆ ಗೊತ್ತಿಲ್ಲ, ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಅಂತ ರಿಟರ್ನ್ ಆಗಿಲ್ಲ, ಸಿಗ್ನೇಚರ್ ಮಿಸ್ ಮ್ಯಾಚ್ ಅಂತ ಆಯಿತು. ಇದೊಂದು ಟೆಕ್ನಿಕ್, ಈ ಫ್ರಾಡ್ಗಳ ಟೆಕ್ನಿಕ್ಕು. ಮತ್ತೆ ಗೊತ್ತಾಯಿತು, ಆತ ಹಲವಾರು ಜನರಿಗೆ ಮೋಸ ಮಾಡಿದ್ದಾನೆ. ಸರ್ಕಾರಿ ಕೆಲಸ ತೆಗೆಸಿಕೊಡ್ತೀನಿ ಅಂತ ಸರ್ಕಾರಿ ಸೀಲ್ ಹಾಕಿ ಒಂದು ಚೈನ್ ಸ್ನ್ಯಾಚ್ ಕೇಸಲ್ಲಿ ಕೂಡ ಸಿಕ್ಕಿ ಬಿದ್ದಿದ್ದಾನೆ ಅಂತ ಗೊತ್ತಾಯಿತು. ಸೊ ಇವನೊಬ್ಬ ಇಂಟರ್ನ್ಯಾಷನಲ್ ಕಳ್ಳ, ದೊಡ್ಡ ಫ್ರಾಡ್ ಅವನು ಬೆಂಗಳೂರಲ್ಲಿ. ಸೊ ನೆಕ್ಸ್ಟ್ ನನಗಿದ್ದಿದ್ದು ಲೀಗಲ್. ಈ ರಾಮು ಅವರೇ ನನಗೊಬ್ಬರು ಅಡ್ವೊಕೇಟನ್ನು ಪರಿಚಯ ಮಾಡಿಕೊಟ್ಟು, ಅದು ಕೋರ್ಟಲ್ಲಿ PCR ಕೇಸ್ ಹಾಕಿ, ಚೆಕ್ ಬೌನ್ಸ್ ಕೇಸ್ ಹಾಕಿದೆ. ತುಂಬ ಸೆಕ್ಷನ್ ಹಾಕ್ಬೋದಿತ್ತು, ಸ್ವಲ್ಪ ಗಡಿಬಿಡಿಯಲ್ಲಿ ಕೇಸ್ ಹಾಕಿದೆ. ಅದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಯಿತು. ಅಡ್ವೊಕೇಟಿಗೂ ನನಗೊಂದು, ನನ್ನ ಬ್ಯಾಂಕ್ ಅಕೌಂಟ್ ಮಂಗಳೂರಲ್ಲಿತ್ತು, ಸ್ಯಾಲ್ರಿ ಅಕೌಂಟು. ಸೊ ನೀವು ಅಲ್ಲಿ ಮಾಡಬೇಕಾಯಿತು. ಅಲ್ಲಿ ಒಬ್ಬರು ಅಡ್ವೊಕೇಟಿಗೆ ನಾನು ಒಂದು 22,000 ಖರ್ಚು ಮಾಡಿದೆ. ಅದರಿಂದ ಅಲ್ಲಿ ಆಗಲಿಲ್ಲ ಫೈಲ್ ಮಾಡೋಕ್ಕೆ. ಅವ್ರು ಮ್ಯಾಕ್ಸಿಮಮ್ ಟ್ರೈ ಮಾಡಿದರು. ನೆಕ್ಸ್ಟ್ ಒಂದು 10 ದಿವಸ ಟೈಮ್ ಇದ್ದಿದ್ದು, ಆ ಚೆಕ್ಕಿದ್ದು ವ್ಯಾಲಿಡಿಟಿ ಆಲ್ಮೋಸ್ಟ್ ಮುಗಿತಾ ಬಂದಿತ್ತು. ಸೊ 10 ದಿವಸದಲ್ಲಿ ನಾನು ಅಗೇನ್ ಬೆಂಗಳೂರಲ್ಲಿ ಕೇಸ್ ಫೈಲ್ ಮಾಡಿದೆ. ಆ ಮಂಗಳೂರು ಅಡ್ವೊಕೇಟಿಗೂ 12,000, ಅವ್ರು 10,000 ಅಷ್ಟೇ ರಿಟರ್ನ್ ಕೊಟ್ಟರು. 12,000 ನಂದು ಧರ್ಮಕ್ಕೆ ಹೋಯಿತು. ಸೊ ನಿಮ್ಗೆ ಗೊತ್ತಿರ್ಬೋದು, ಕೋರ್ಟು ಕೇಸು ಅಡ್ವೊಕೇಟ್ ಇತ್ತು. ಇವಾಗಲೂ ಅಲೆದಾಡ್ತಿದ್ದೀನಿ, ಇವಾಗಲೂ ಅದಕ್ಕೊಂದು ಸೊಲ್ಯೂಷನ್ ಆಗಿಲ್ಲ. ಎವಿಡೆನ್ಸ್ ಎಲ್ಲ ನನ್ನ ಕಡೆ ಇದೆ, ಆನ್ಲೈನ್ ಟ್ರಾನ್ಸಾಕ್ಷನ್. ಸೊ ಮೇಜರ್ ಒಂದು ಹೊಡೆತ ಬಿದ್ದಿದ್ದು 8 ಲಕ್ಷ ನಾನು ಕಳ್ಕೊಂಡಿದ್ದು. ಬಟ್ ಅದು ಸಿಗುತ್ತೆ ಎಂಬ ಭರವಸೆ ನನಗಿದೆ, ಇಲ್ಲಾಂದರೆ ಅವನು ಜೈಲು ಶಿಕ್ಷೆ ಅನುಭವಿಸಲೇಬೇಕು. ಅದು ಯಾವುದಕ್ಕೂ ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿದ್ದೀನಿ. ಇನ್ನು ನನಗೆ ಸಡನ್ ನೆನಪಾಯಿತು ಪ್ರಶಾಂತ್ ಅವರದ್ದು. ಅದೇ ಊರಿನ ಒಬ್ಬ ಬ್ರಹ್ಮಾವರದ ವಿನೋದ್ ಅನ್ನುವಾತ. ಅವನು ಆ್ಯಕ್ಚುಲಿ ನನ್ನ ತಮ್ಮನ ಪ್ರಾಯ, ನನಗಿಂತ 7 ವರ್ಷ ಚಿಕ್ಕವನು. ಒಂದು ಫ್ಯಾಮಿಲಿ ಇದೆ, ಹೆಂಡತಿ 2 ಮಕ್ಕಳು. ಈತ ನನಗೆ ಮೊದಲಿನ ಕಂಪನಿಯಲ್ಲಿ, ಮಂಗಳೂರು ಕಂಪನಿಯಲ್ಲಿ ಒಂದು ಸ್ವಲ್ಪ ಸಮಯ ಅಷ್ಟೇ ಪರಿಚಿತ, ಕೊಲೀಗ್ ಅಂತೇಳಿ. ಕರ್ನಾಟಕ ಬ್ಯಾಂಕಿನ ಎಕ್ಸ್-ಎಂಪ್ಲಾಯ್ ಅಂತ ಹೇಳಿದ್ದಾನೆ. ಬ್ರಹ್ಮಾವರ ಮೂಲದವನು. GSP ಕಮ್ಯುನಿಟಿ, ಕೊಂಕಣಿ ಗೌಡ ಸರಸ್ವತ ಕಮ್ಯುನಿಟಿಯವರು. ಮದುವೆಯಾಗಿ ಒಂದು ಮಗು, 2 ಮಕ್ಕಳಿದ್ದಾರೆ. ಒಂದು ಚಿಕ್ಕ ಮಗು, ಒಂದು 5 ವರ್ಷದ್ದು, ಒಂದು 3 ವರ್ಷದ್ದು, ಒಂದು ಹೆಣ್ಣು, ಒಂದು ಗಂಡು. ಸೊ ಇವರ ಫ್ಯಾಮಿಲಿ ಇವನು ತುಂಬ ವರ್ಷದ ನಂತರ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಆಗ್ತಾನೆ. ಇದು 2022ರಲ್ಲಿ ಕಾಂಟ್ಯಾಕ್ಟ್ ಆಗಿ ನನ್ನ ನಂಬರ್ ತಗೋತಾನೆ. ನಂಬರ್ ತಗೊಂಡು ಮತ್ತೆ ಮನೆಗೆ ಕರೀತಾನೆ. ಮಗಳ ಬರ್ತ್ಡೇ ಇದೆ, ಬನ್ನಿ ಮೇಡಮ್, ಫ್ಯಾಮಿಲಿ ಸಮೇತ ಇದ್ದೀವಿ ಅಂತ. ಹೋಗ್ತೀನಿ.
ಸೊ ಇವನನ್ನು ನಾನು ಒಂದು ಜಾಬಿಗೋಸ್ಕರ ಕಾಂಟ್ಯಾಕ್ಟ್ ಆಗಿದೆ. ಯಾಕಂದ್ರೆ ನಮ್ಮಲ್ಲಿ ಉಡುಪಿಯಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇತ್ತು, ಇನ್ನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಇತ್ತು. ಅದಕ್ಕೆ ನಮಗೊಂದು ಒಳ್ಳೆ ಮಾರ್ಕೆಟಿಂಗ್ ಸ್ಕಿಲ್ ಇರೋ ಒಬ್ಬರು ಬೇಕಿತ್ತು. ಸೊ ಅವರು ಸರ್ ಮನೋಜ್ ಸರ್ ಕೂಡ ಬಂದಿದ್ದರು ಬೆಂಗಳೂರಿಗೆ, ಅವರ ಮ್ಯಾನೇಜರ್ ಬಂದಿದ್ದರು. ಸೊ ನಾವು ಇನ್ನೊಬ್ಬರು ನನ್ನ ಫೇಸ್ಬುಕ್ ಫ್ರೆಂಡ್ ಆದ ವೇಣುಗೋಪಾಲ್ ಸರ್ ಕೂಡ ಕಾಂಟ್ಯಾಕ್ಟ್ ಇದ್ದರು. ಸೊ ನಾವೆಲ್ಲ ಅವರ ಮನೆಯಲ್ಲಿ ಒಂದು ಮೀಟಿಂಗ್ ಮಾಡಿ, ಅವತ್ತು ಅವರ ಮಗಳ ಬರ್ತ್ಡೇನಿತ್ತು. ಸೊ ನಾನು ನಿಂತು ಅವತ್ತು ನನ್ನ ತಲೆ ತಿಂದು ಈ ಹುಡುಗ ನನ್ನಿಂದ ನನ್ನಲ್ಲಿ ಇದ್ದ ನಾನು ದೊಡ್ಡ ಡ್ರೀಮ್ ಒಂದು ಕನಸು ಕಂಡುಕೊಂಡು ನಾನು ಬೆಂಗಳೂರಿಗೆ ಬಂದಿರೋದು. ವಾಪಸ್ ಹೋಗುವಾಗ ನಾನು ಸ್ವಂತ ಕಾರ್ ಪರ್ಚೇಸ್ ಮಾಡಬೇಕು ಅಂತ ಒಂದು 8 ಲಕ್ಷ, ಅದು ಟಾಟಾ ಟಿ ಎಲ್ಲ ಕೊಟೇಶನ್ ಎಲ್ಲ ತೆಗೆದಿಟ್ಟಿದೆ. ಅದಕ್ಕೋಸ್ಕರ ನಾನು ಸೇವ್ ಮಾಡಿಟ್ಟ 1 ಲಕ್ಷ ರೂಪಾಯಿಯನ್ನು ತೆಗೆದುಕೊಟ್ಟೆ. ನನ್ನ ತಮ್ಮನ ಕಡೆ ನಾನು 10,000 ಅಕೌಂಟಿಗೆ ಹಾಕಿ 50,000 ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದೆ. ಅದನ್ನು ವಾಪಸ್ ಕೇಳಿದೆ, ಸುಳ್ಳು ಹೇಳಿ ನಾನೊಂದು ಮನೆ ಮಾಡ್ತಾಯಿದ್ದೀನಿ ಅಂತ. ಸೊ 1.5 ಲಕ್ಷ ಅವನು ತಗೊಂಡು ಒಂದೇ ವಾರದಲ್ಲಿ ಕೊಡ್ತೀನಿ ಅನ್ನೋನು ಹಿಂದಿನವರೆಗೆ ಇಲ್ಲ. ಸೊ ಆಮೇಲೆ ನಾನು ಕಾನತ್ತೂರು ಕ್ಷೇತ್ರಕ್ಕೆ ಹೋಗಿ ಕೈ ಮುಗ್ದ ಮೇಲೆ ನನಗೊಂದು 60,000 ಬಂತು. ಇನ್ನೂ ಕೂಡ 83,000 ಚಿಲ್ಲರೆ ಇದೆ. ಇಬ್ಬರು ಕೂಡ ನಾಪತ್ತೆ ಆಗಿದ್ದಾರೆ, ಗಂಡ ಹೆಂಡತಿ. ಬ್ರಹ್ಮಾವರ ಮೂಲದ ವಿನೋದ್, ಹೆಂಡತಿ ಕೀರ್ತಿ. ಹಲವಾರು ಜನರಿಗೆ ಮೋಸ ಮಾಡಿದ್ದಾನೆ. ಸೊ ಆ ಮೂಲಕ ನನಗೆ ಪರಿಚಯ ಆದವರೇ ಶಿವಮೊಗ್ಗ ಮೂಲದ ವಿಷ್ಣು ಪ್ರಸಾದ್ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿ ಕೇಸ್ ಫೈಲ್ ಮಾಡೋಕ್ಕೆ ಹೇಳಿದರು. ಆವಾಗಂತೂ ನಾನು ಸೌಜನ್ಯ ಹೋರಾಟದ ವಿಷಯದಲ್ಲಿ ತುಂಬ ಪೊಲೀಸ್ ಸ್ಟೇಷನು ಕೇಸು ಓಡಾಡ್ತಿದ್ದ ಸಮಯ. ಇಲ್ಲ ಸರ್, ನಾನು ಮಾಡಲ್ಲ, ಸ್ವಲ್ಪ ಆದರೂ ಅಮೌಂಟ್ ಬರ್ತಾ ಇದೆ, ನನಗೆ ಸಾಕದು, ಕೊಡ್ತಾನೆ ಅನ್ನೋ ಭರವಸೆ ಇದೆ ಅಂತೇಳಿ. 83,000 ಸಿಗೋ ಭರವಸೆ ಇಲ್ಲ. ಆತನ ಮೇಲೆ ಕೇಸ್ ಆಗುತ್ತೆ. ಹಲವಾರು ಜನರಿಗೆ ಮೋಸ ಮಾಡಿದ್ದಾನೆ ದೊಡ್ಡ ಫ್ರಾಡ್ ವಿಷಯದಲ್ಲಿ. ಅವನು ಅರೆಸ್ಟ್ ಆಗ್ತಾನೆ. ಹಿರಿಯಡ್ಕ ಜೈಲಲ್ಲಿ ಇದ್ದ. ಒಮ್ಮೆ ನಾನು ಅವನ ಹೆಂಡತಿಗೆ ವಿಚಾರಿಸುವಾಗ ಲಾಸ್ಟ್ ಟೈಮ್ ಅವರು ಜೈಲಲ್ಲಿ ಇದ್ದಾರೆ ಅಂತ ಹೇಳಿ. ಕಾನೂನಾತ್ಮಕವಾಗಿ ಅವನಿಗೆ ಶಿಕ್ಷೆ ಆಗಿದೆ. ನನಗೆ ಮೋಸ ಮಾಡಿದ ಕಾಲ ನನ್ನ ಆತ್ಮೀಯ ಗೆಳತಿಯೊಬ್ಬಳಿಗೂ 1.5 ಲಕ್ಷ ಮೋಸ ಮಾಡಿದ್ದಾನೆ, ಹಲವಾರು ವಿಷಯ ಹೇಳಿಕೊಂಡು. ಸೊ ದೊಡ್ಡ ಒಂದು ಮೊತ್ತ ಕಳ್ಕೊಂಡಿದ್ದು ನಾನು. ಒಂದು 8 ಲಕ್ಷ ರೂಪಾಯಿ, 1.5 ಲಕ್ಷದಲ್ಲಿ, ಅದರಲ್ಲಿ 50,000 ಇದೆ, ಹಾಗೆ 8.5 ಲಕ್ಷ. ಹಾಗೆ ಇನ್ನೊಬ್ಬ ಅಲ್ಲಿ ನಮಗೆ ಕೇರಳದ ಮೂಲದವನೇ, ಅವನಿಗೊಂದು ಕೆಲಸ ಬೇಕು ಹೇಳಿದ. ನನಗೆ ಸ್ವಲ್ಪ ದಾನ ಧರ್ಮ ಮಾಡೋದು ಆಯಿತು, ಕೆಲಸ ನಾನು ತೆಗೆದುಕೊಡ್ತೀನಿ, ಒಂದು ಜ್ಯೂಸ್ ಸೆಂಟರ್ ಮಾಡೋಣ. ನಂದೊಂದು ದೊಡ್ಡ ಅಮೌಂಟ್ ಹಳೆ ಕಂಪನಿಯಲ್ಲಿ ಬಿಡುವಾಗ ನನಗೊಂದು 80,000 ರೂಪಾಯಿ ಬಂದಿತ್ತು. ನಾನು ಅದನ್ನು ಇನ್ವೆಸ್ಟ್ ಮಾಡ್ತೀನಿ, ಒಂದು ಸಣ್ಣ ಜ್ಯೂಸ್ ಸೆಂಟರ್ ಮಾಡು ಅಂದೆ. ಸೊ ಅವನಿಗೋಸ್ಕರ ಸ್ವಲ್ಪ ಶಾಪ್ ಕೂಡ ಕೇಳಿಟ್ಟಿದೆ. ಅವನಿಗೆ ಇರೋಕ್ಕೋಸ್ಕರ ಒಂದು ಪಿ ಜಿಗೆ ನಾನೊಂದು 7,000 ರೆಂಟ್ ಇರೋ ಒಂದು ಪಿ ಜಿಗೆ 2,000 ಡೆಪಾಸಿಟ್ ಕೊಟ್ಟು 9,000 ಒಂದು ಪಿ ಜಿ ಮಾಡಿದ್ದು. ಆವಾಗ ಹೇಳಿದ, ನಾನು ಇಮ್ಮಿಡಿಯೇಟ್ ನಿಮಗೆ ಅಮೌಂಟ್ ರಿಟರ್ನ್ ಕೊಡ್ತೀನಿ, ನನ್ನಲ್ಲಿ ಒಂದು ಆ್ಯಪ್ ಇದೆ, ಆ ಮನಿ ವ್ಯೂ ಏನೋ ಒಂದು ಆ್ಯಪಲ್ಲಿ ದುಡ್ಡು ತಗೊಂಡಿದ್ದೀನಿ, ಅದು ಒಮ್ಮೆ ಅಮೌಂಟ್ ಕಟ್ಟಿಬಿಟ್ಟರೆ ನಿಮಗೆ ಕೊಡ್ತೀನಿ ಅಂತ. ಒಂದು 13,000 ಬೇಕು ಅಂದ. ಆವಾಗಲೇ ಇಮ್ಮಿಡಿಯೇಟ್ ನನಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನಾನು ಅವನ ಅಕೌಂಟಿಗೆ ಹಾಕಿದ್ದೆ. ಅದು ಏನೋ ನೆಗೆಟಿವ್ ಬ್ಯಾಲೆನ್ಸ್ ಇರುವ ಅಕೌಂಟಿಗೆ ಹೋಗಿ ಆ ಅಮೌಂಟ್ ಅವನಿಗೂ ಸಿಕ್ಕಿಲ್ಲ, ನನಗೂ ಸಿಕ್ಕಿಲ್ಲ. ಸೊ ಅಲ್ಲಿ ನನಗೆ 13 + 9 21,000 ಹೋಯಿತು. ಅದರಲ್ಲಿ 23,000, 2,000 ಮತ್ತೆ ಕೊಟ್ಟಿದ್ದೆ. ಆ 23,000ದಲ್ಲಿ 2,000 ವಾಪಸ್ ಸಿಕ್ಕಿದೆ. 21,000 ಕೇಳುವಾಗ ಹುಡುಗ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಬ್ಲಾಕ್ ಮಾಡಿ ಹೊಡಿದಾನೆ. ಸೊ ಅದನ್ನು ನಾನು ಕಾಂಟ್ಯಾಕ್ಟ್ ಮಾಡಿ ಅವನೊಂದು ತಮ್ಮಂದು ಇದಿದೆ, ಉನ್ನಿಸ್ ಅಕಾಡೆಮಿ ಅಂತ, ಅದಕ್ಕೆ ಕಾಲ್ ಮಾಡಿ ಅವರ ಸೆಂಟ್ರಿಗೆಲ್ಲ ಕಾಲ್ ಮಾಡಿದ್ದು. ನನಗೂ ಅವನಿಗೂ ಸಂಬಂಧ ಇಲ್ಲ ಅಂತ, ನೀವು ಕೇಸ್ ಫೈಲ್ ಮಾಡಿ ಅಂತ. 21,000ಕ್ಕೆ ನಾನು ಕೇಸ್ ಫೈಲ್ ಮಾಡಲಿಕ್ಕೆ ಹೋಗಲಿಲ್ಲ, ಅದು 20,000 ಹೋಯಿತು. ಇದು ದೊಡ್ಡ ಅಮೌಂಟ್ಗಳಷ್ಟೇ ನಾನು ಹೇಳ್ತಾ ಇರೋದು. ಅದು ಬಿಟ್ಟುಬಿಟ್ಟೆ, ಎಷ್ಟಾದರೆ ಹಿಂದೆ ಹೋಗೋದು ಅಂತ. ಮತ್ತೇನೋ ಮೋಸ ಹೋಗ್ತಾನೇ ಇದ್ದೀನಿ. ಕೊಡಬೇಡ ಅಂತ ಅಂದ್ಕೊಂಡಿದ್ದು ಮನಸ್ಸು ಕೇಳ್ತಾ ಇಲ್ಲ. ಮತ್ತೆ ಗೊತ್ತಿರ್ಬೋದು, ಇತ್ತೀಚೆಗೆ ಸುಜಾತಾ ಭಟ್ ಅವರು ನನ್ನಿಂದ ದುಡ್ಡು ತಗೊಂಡಿದ್ದು ಬಿಸ್ನೆಸ್ ಮಾಡ್ತೀನಿ ಅಂತೇಳಿ, ಅದು ಕೊಟ್ಟಿಲ್ಲ. ನೆಕ್ಸ್ಟು ತುಂಬ ಜನ ಸೌಜನ್ಯ ಹೋರಾಟಗಾರರಂತೂ ದುಡ್ಡು ಕೇಳ್ತಾನೆ ಇದ್ದಾರೆ. ನಾನು ಕೆಲವರಿಗೆ ನೋ ಅಂತ ಅಂದುಬಿಟ್ಟಿದ್ದೀನಿ. ಮೊನ್ನೆನೂ ಒಂದು 7,000 ಹೋಯಿತು, ಕೊಡ್ತೀನಿ ಅಂತೇಳಿ, ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ. ಅದು ಕೂಡ ನಾನು ಲೋನ್ ತೊಗೊಂಡ ದುಡ್ಡಿಂದ ಕೊಟ್ಟಿರೋದು, ಅದು ಸಹ ಸಿಕ್ಕಿಲ್ಲ. ನನಗೆ ಲೆಕ್ಕನೇ ಇಲ್ಲ. ಮೋರ್ ದೆನ್ 10 lakhs rupees ಐ ಲಾಸ್ಟ್. ಅದರಲ್ಲಿ 8 ಲಕ್ಷ ನನಗೆ ಸಿಗುತ್ತೆ ಅನ್ನೋ ಭರವಸೆ ಇದೆ. 2 ಲಕ್ಷ ರೂಪಾಯಿ ಗೋವಿಂದ. ಏನು ಮಾಡಲಿಕ್ಕಾಗಲ್ಲ, ನಮ್ಮ ಕೆಟ್ಟ ಟೈಮ್ ಕೆಲವೊಮ್ಮೆ ಕಳೆದುಕೊಳ್ತೀವಿ. ನಾನು ತುಂಬ ಚಿಂತೆ ಮಾಡೋದಿಲ್ಲ. ಫಸ್ಟ್ ನಾನು ತುಂಬ ಥಿಂಕ್ ಮಾಡ್ತಿದ್ದೆ. ಲಕ್ಷಾಂತರ ಅಮೌಂಟ್, ನಾನು 8 ಲಕ್ಷ ಒಟ್ಟು ಮಾಡಬೇಕಿದ್ರೆ ನಾನು ಎಷ್ಟು ವರ್ಷ ದುಡಿಬೇಕು ಅಂತ ನಮ್ಗೆ ಗೊತ್ತು. ಈ ಬೆಂಗಳೂರು ಸಿಟಿಯಲ್ಲಿ ಕಷ್ಟಪಟ್ಟು ದುಡಿದಿದ್ದೀನಿ. ಒಂದು ಬೆಳಿಗ್ಗೆ 8 ಗಂಟೆಗೆ ಹೋದರೆ ನಾನು 8 ಗಂಟೆ ಆಗುತ್ತೆ, 12 ಗಂಟೆ ನಾನು ಮನೆಯಿಂದ ಹೊರಗಿರ್ತೀನಿ. 2 ಕಡೆ ಕೆಲಸ ಮಾಡಿದ್ದು ಇದೆ, ವ್ಯವಹಾರಗಳು ಮಾಡಿದ್ದು, ಕೆಲಸ ಮಾಡಿದ್ದು ಇದೆ. ಸೊ ಎಷ್ಟು ಸಮಸ್ಯೆಗಳು. ಅದರಲ್ಲಿ ಸೌಜನ್ಯ ಹೋರಾಟಕ್ಕೆ ಬಂದ ಮೇಲೆ ಕೋರ್ಟು, ಕೇಸು, ಕಚೇರಿ ಅಂತ ನಾನು ಖರ್ಚು ಮಾಡಿದ್ದಕ್ಕೆ ಲೆಕ್ಕ ಇಲ್ಲ. 8-9 ಕೇಸುಗಳು, ನಿಮ್ಗೆ ಗೊತ್ತಿರ್ಬೋದು, ಅಡ್ವೊಕೇಟ್ ಫೀಸ್ಗಳು ಬೆಂಗಳೂರಲ್ಲಿ. ಒಬ್ಬನ ಸೌಜನ್ಯ ಹೋರಾಟಗಾರರು ಯಾರೂ ನಮಗೆ ಸಹಾಯ ಮಾಡಿಲ್ಲ. ಅಟ್ಲೀಸ್ಟ್ ಅಡ್ವೊಕೇಟನ್ನು ಕೂಡ ಮಾಡಿಕೊಟ್ಟಿಲ್ಲ. ಫ್ರೀ ಅಡ್ವೊಕೇಟ್ ಕೆಲವರಿಗೆಲ್ಲ ಕೊಟ್ಟಿದ್ದಾರೆ, ಫ್ರೀ ಅಡ್ವೊಕೇಟ್ ಕೊಟ್ಟಿದ್ದಾರೆ. ನನ್ನ ಕೇಸುಗಳು ನಾನೇ ಸ್ವಂತ ಖರ್ಚಿನಿಂದ, ನನ್ನ ಫ್ಯಾಮಿಲಿಯವರ ಸಪೋರ್ಟಿಂದ ನಾನು ಅದನ್ನು ಮುಂದುವರಿಸ್ತಾ ಇದ್ದೀನಿ. ಈವಾಗಲೂ ನಡೀತಾ ಇದೆ. ಅದು ನಾನು ಮಾಡಿಕೊಂಡ ಕರ್ಮ, ನಾನು ಅನುಭವಿಸಲೇಬೇಕು. ಅದಕ್ಕೇನು ನಾನು ಯಾರಿಗೂ ಡಿಪೆಂಡ್ ಆಗಲ್ಲ. ನನ್ನ ಫ್ಯಾಮಿಲಿ ಯಾರು ಏನೋ ನನಗೆ ಕೊಟ್ಟು ದುಡ್ಡು ವಾಪಸ್ ಕೊಡ್ತೀನಿ ಅಂತ ಭರವಸೆ ಇದೆ. ಬಟ್ ನನಗೆ ಕಳ್ಕೊಂಡೋದಕ್ಕಿಂತ 3 ಪಾಲು ನಾನು ಗಳಿಸ್ತೀನಿ ಎಂಬ ಒಂದು ಛಲ ನನ್ನಲ್ಲಿದೆ.
ಸೊ ಇತ್ತೀಚೆಗೆ ಹಲವಾರು ಜನರಿಂದ ಮೋಸ ಹೋಗಿದ್ದೀನಿ. ನಾನೊಂದೇ ಹೇಳೋದು, ನಿಮ್ಮಲ್ಲಿ ದುಡ್ಡಿಲ್ಲ ಅಂದರೆ ಬೇಡಿ ತಿನ್ನಬೇಡಿ, ದುಡ್ದು ತಿನ್ನಿ. ಏನು ಕೆಲಸ ಬೇಕಾದರೂ ಮಾಡಿ, ಕಳ್ಳತನ ದರೋಡೆ ವಂಚನೆ ಬಿಟ್ಟು ಏನು ಕೆಲಸ ಬೇಕಾದರೂ ಮಾಡಿ. ಹಲವಾರು ದಾರಿ ಇದೆ ಬದುಕೋದು. ಕೂಲಿ ಕೆಲಸ ಬೇಕಾದರೂ ಮಾಡಿ, ಏನೋ ಮುಜುಗರ ಇಲ್ಲ. ನಾನು ಕಲ್ತಿದ್ದೀನಿ ಇದು. ಕೂಲಿ ಕೆಲಸಕ್ಕಾದರೂ ಹೋಗಿ ದುಡಿದು ತಿನ್ನಿ, ಬೇಡಿ ತಿನ್ನಬೇಡಿ. ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳ ಕಡೆಯಿಂದ ಬೇಡಿ ತಿನ್ನಬೇಡಿ. ದುಡಿಯುವ ಹೆಣ್ಣು ಮಕ್ಕಳ ಕಡೆಯಿಂದ ತುಂಬ ಕಷ್ಟಪಟ್ಟಿರ್ತಾರೆ ಅವರು. ನನ್ನದೆಲ್ಲ ವಿಷಯ. ಎಷ್ಟೋ ತುಂಬ ನನ್ನ ಅಕ್ಕನಿಗೆ ಕೇಳಿದರೆ, ಅವಳೊಬ್ಬರು ಕೊಲೀಗಿನ ಕತೆ ಹೇಳಿದರು. ಒಬ್ಬ ವ್ಯಕ್ತಿಯನ್ನು ನಂಬಿ ತುಂಬ ದುಡ್ಡನ್ನು ಕೊಟ್ಟಿದ್ದಾರೆ ಹೆಂಗಸು. ಕೊನೆಗೆ ಅವನಿಗೋಸ್ಕರ ಸಾಲ ಮಾಡಿಕೊಟ್ಟು ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿನೂ ಬಂತು. ಇತ್ತೀಚೆಗೆ ನಾನು ಒಬ್ಬರು ಮಹಿಳೆಯನ್ನು ಮೀಟ್ ಆಗಿದೆ, ಸರ್ಕಾರಿ ಉದ್ಯೋಗಸ್ಥೆ. ಅವಳು ರಿಟೈರ್ಮೆಂಟ್ ಆಗಲಿಕ್ಕೆ 2 ವರ್ಷ ಇದೆ ಮೇಡಮ್ಗೆ. ಒಬ್ಬನಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ಫೈನಾನ್ಸಿಂದ ದುಡ್ಡು ತಗೊಂಡು ಅಲ್ಲಿ ಕಟ್ಟದೆ ಲಾಸ್ಟಿಗೆ ಸೊಸೈಟಿಯಿಂದ ನೋಟಿಸ್ ಬಂದು ಕೋರ್ಟು ಕೇಸೆಲ್ಲಾಗಿ ಕೊನೆಗೆ ಅರೆಸ್ಟ್ ಆಗಿ 3 ತಿಂಗಳು ಶಿಕ್ಷೆ. ಇನ್ನೂ ಶಿಕ್ಷೆ ಅನುಭವಿಸ್ತಲೇ ಇದ್ದಾರೆ. ಯಾರಿಗೋಸ್ಕರ ಮಾಡಿದ್ರು? ಆತನೊಬ್ಬ ಪೂಜಾರಿ ಸಮುದಾಯದ. ನನಗೆ ಪ್ರಶಾಂತ್ ಮಾಡಿದ್ದು ಕೂಡ ಮೋಸನೇ. ಬಟ್ ಏನೋ ಸ್ವಲ್ಪ ದುಡ್ಡು ಹೋಯಿತು, 32,000 ರೂಪಾಯಿ ಒಂದು ಮೊಬೈಲ್ ಹೋಯಿತು. ಆದರೆ ನನ್ನ ದುಡ್ಡಂತೂ ವಾಪಸ್ ಬಂತು. ಪ್ರಶಾಂತ್ ಹ್ಯೂಮನ್ ರೈಟ್ಸ್ ಚಾನಲ್ನ ಸೌಜನ್ಯ ಹೋರಾಟಗಾರ ಎಂಬ ಯೂಟ್ಯೂಬ್ ಚಾನಲ್. ಸೌಜನ್ಯ ವಿಚಾರದಲ್ಲಿ ಕೇಸ್ ಆಗಿದೆ ಮೇಡಮ್, ದುಡ್ಡಿಲ್ಲ ಅಂತೇಳಿ ಕೇಳಲ್ಲ, ಇಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿ ನನ್ನಿಂದ ದುಡ್ಡು ತಗೊಂಡಿದ್ದು. ದುಡ್ಡು ವಾಪಸ್ ಸಿಕ್ಕಿದೆ ಪ್ರಶಾಂತ್ ಅವ್ರದ್ದು. ಚಿಲ್ಲರೆ ಬೆಲ್ಲರೆ ಒಂದು 5,000 ಹೋಗಿದೆ ಬಿಡಿ. ಸೊ ಇಂಥ ವಿಚಾರಗಳು ನಾನು ಹೇಳೋದೊಂದೇ, ಬೇಡಿ ತಿನ್ನಬೇಡಿ, ದುಡಿದು ತಿನ್ನಿ. ಇಲ್ಲ ಅಂದರೆ ಒಂದು ವಿಷಯ ಹೇಳಿದ್ದೀನಿ, ಮೊನ್ನೆ ಸ್ಟೇಟಸ್ ಹೇಳಿದ್ದೀನಿ, ನಿಮಗೆ ಕೊಡಲಿಕ್ಕೆ ಸಾಲ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಾನು ಕೇಳೋದಿಲ್ಲ. ನನಗೆ ತುಂಬ ಕಷ್ಟ ಆದಾಗ, ಈ ತಿಂಗಳು ನನಗೆ ತುಂಬ ಕಷ್ಟ ಆಯಿತು. ನನ್ನ ಫ್ಯಾಮಿಲಿ, ನನ್ನ ಅಕ್ಕ ಸ್ವಲ್ಪ ಕೊಟ್ಟಿರೋದ್ರಿಂದ ನಾನು ಅಡ್ಜಸ್ಟ್ ಮಾಡಿದೆ ಅಲ್ಲಿಂದ ಅಲ್ಲಿಗೆ. ನನ್ನ EMIs 25,000 EMI ಪೇ ಮಾಡ್ತಾಯಿದ್ದೀನಿ ನಾನು ತಿಂಗಳಿಗೆ. 15,000 ಒಂದು EMI, ಇನ್ನೊಂದು 10,000 ರೂಪಾಯಿ ನಾನು ಲೋನ್ ಮಾಡಿರೋದು. ಈ ಮನೆ ತಗೊಳ್ಳೋಕ್ಕೆ ಡೆಪಾಸಿಟಿಗೆ ಅಂತ ಲೋನ್ ಮಾಡಿರೋದು. EMI ಥರ ಮಾಡಿಬಿಟ್ಟಿದ್ದೀನಿ. 10,000 ರೂಪಾಯಿ ಅದರಲ್ಲಿ ಹೋಗುತ್ತೆ, 15,000 ಬೇರೆ ಒಂದು ಲೋನ್ ಇದೆ. ಸೊ 25,000 ನನ್ನ EMI ಕೊಡಬೇಕು, 25,000 ಮನೆ ರೆಂಟ್ ಕೊಡಬೇಕು. ಮನೆ ರೆಂಟ್ ನನಗೆ ಬರುತ್ತೆ, ನಾನು ಸಣ್ಣ PG ನಡೆಸ್ತಾ ಇದ್ದೀನಿ. ಸೊ ಅದರದ್ದು ಅವರ ಖರ್ಚು ನನಗೆ ಬರುತ್ತೆ, ಹೆಚ್ಚೇನೋ ಲಾಭ ಇಲ್ಲದೆ. ಸೊ ನಾನು ಹೇಳ್ತಾ ಇರೋದು ಒಂದೇ, ಮೋಸ ಮಾಡಬೇಡಿ, ದುಡಿದು ತಿನ್ನಿ. ನಾನು ತುಳುವಲ್ಲಿ ಯಾವತ್ತೂ ಹೇಳ್ತೀನಿ ಕೆಲವರಿಗೆ, ಬೆಂದದ್ದು ತಿನ್ನೋಡಿಯ ನಟ್ಟದ್ದು ತಿನ್ನೋಡ್ಸಿ ಅಂತ. ಅದು ಹೆಣ್ಣು ಮಕ್ಕಳ ಕಡೆಯಿಂದ. ಸೊ ನನಗೆ ಎಜುಕೇಷನ್ ಇರೋದ್ರಿಂದ ಇನ್ನೂ ನನಗೆ ಜಾಬ್ ಆಪರ್ಚುನಿಟಿ, ಈಗಲೂ ನಾನು ದುಡಿತಾ ಇದ್ದೀನಿ, ಇವಾಗಲೂ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನಗೊಂದು ಎಜುಕೇಷನ್ ಇದೆ. ಎಜುಕೇಷನ್ ಇಲ್ಲದಿದ್ದರೂ ನಾನು ಮನೆ ಕೆಲಸಕ್ಕಾದರೂ ಹೋಗಿ ದುಡಿತೀನಿ. ನಾನು ಒಬ್ಬರಿಗೆ ಇಷ್ಟರವರೆಗೆ 1 ರೂಪಾಯಿ ನಾನು ಸಾಲ ಕೇಳಿಲ್ಲ, ಕೇಳೋಕ್ಕೆ ಮನಸ್ಸು ಆಗ್ತಿಲ್ಲ. ಒಂದು ವೇಳೆ ನಾನು 1 ರೂಪಾಯಿ 100 ರೂಪಾಯಿ ಕೇಳಿದ್ರು 10 ಸಲ ನಾನು ಅವನ ಮುಖ ನನಗೆ ನೋಡುವಾಗ, ಅಯ್ಯೋ ನಾನು ಇವನಿಗೆ ದುಡ್ಡು ಕೊಡಬೇಕು, ನಾನು ಹೇಳ್ತೀನಿ ಸಾರಿ, ನಾನು ಒಂದು 2 ದಿವಸ ಕೊಡ್ತೀನಿ ತಡವಾಗಿ. ಕೇಳಿದ್ದೀನಿ, ಸಣ್ಣ ಪುಟ್ಟ ಸಾಲಗಳೆಲ್ಲ ಇದೆ ನನಗೆ ಕೇಳಿದ್ದು, ಅದನ್ನು ವಾಪಸ್ ಕೊಟ್ಟಿದ್ದೀನಿ ಕೂಡ. ಯಾರಿಗೂ ನಾನು ಇಲ್ಲಿವರೆಗೆ, ಇನ್ನು ಸಾಲ ಅಂತ ದೊಡ್ಡ ಅಮೌಂಟ್ ಇರೋದು ಒಂದು ನನ್ನ ಸಣ್ಣ ಅಕ್ಕನದ್ದು, ಅದು ಸ್ವಲ್ಪ ತೀರಿಸಲಿಕ್ಕೆ ಕಷ್ಟ ಇದೆ, ಲಕ್ಷಾಂತರ ರೂಪಾಯಿಗಳಲ್ಲಿದೆ, ತೀರಿಸ್ತೀನಿ. ಇಲ್ಲಾಂದರೆ ಕೆಲವೊಂದು ಜವಾಬ್ದಾರಿಗಳಿದೆ, ಅದನ್ನು ನಾನು ಮಾಡಿ ಮುಗಿಸ್ತೀನಿ. ತಂಗಿದ್ದು ಒಂದು ಸಣ್ಣ ಅಮೌಂಟು, ತಮ್ಮನದ್ದು ಬಿಡಿ, ಅದು ಮುಗೀತದೆ. ಅದೇನು ದೊಡ್ಡ ಫಸ್ಟ್ ಸಾಲ ನನ್ನ ತಮ್ಮನದ್ದು ತೀರಿಸೋದು. ಅಕ್ಕ ತಂಗಿಯರು ಯಾವತ್ತೂ ನಮ್ಮವರು, ತಮ್ಮ ನಮಗೆ ಅಷ್ಟು ಕ್ಲೋಸ್ ಇರಲ್ಲ, ತಮ್ಮನಿಗೆ ಕೇಳುವವರು ಇರ್ತಾರೆ ಮನೆಯಲ್ಲಿ. ಸೊ ಅದರಿಂದ ನಾನು ಈ ಫ್ಯಾಮಿಲಿಯಲ್ಲಿ ಕೂಡ ನಾನು ಸಾಲ ಇಟ್ಕೊಳ್ಳಲ್ಲ. ಫಸ್ಟ್ ಆಫ್ ಆಲ್ ಕೇಳಲ್ಲ, ಕೇಳಿದ್ರೂ ನನ್ನ ಅಕ್ಕ ತಂಗಿಯರಲ್ಲಿ ಮಾತ್ರ, ಬೇರೆ ಥರ್ಡ್ ಪರ್ಸನಲ್ಲಿ ರಿಲೇಟಿವ್ಸಲ್ಲಿ ನಾನು ಕೇಳಲ್ಲ. ಇದು ನನ್ನ ಅನುಭವ, ನಾನು ಹೇಳ್ತಾ ಇರೋದಷ್ಟೇ. ನಿಮಗೆ ಒಂದು ವೇಳೆ ಸಾಲ ತೀರಿಸಲಿಕ್ಕಾದರೆ ನಿಮಗೆ ಕೇಳಬೇಡಿ. ಫಸ್ಟ್ ಆಫ್ ಆಲ್ ಹೇಳಿದ ಟೈಮಲ್ಲಿ ಕೊಡಲಿಕ್ಕಾಗದೆ ಅಟ್ಲೀಸ್ಟ್ ಒಂದು ಮ್ಯಾನರ್ಸ್ ತೋರಿಸಿ, ಈ ಟೈಮಲ್ಲಿ ಕೊಡ್ತೀನಿ ಅಂತ. ಸುಜಾತ ಭಟ್ಟಾರಲ್ಲ ಮಂಗ ಮಾಡೋದು, ಹೆಂಗಸಿದ್ದು ಬಿಟ್ಟೆ ಆಸೆ. ನಾನು ದುಡಿದು ತಿನ್ನಿ, ಬೇಡಿ ತಿನ್ನಬೇಡಿ. ಅಂಥ ಪರಿಸ್ಥಿತಿ ಬಂದರೆ ಕುತ್ತಿಗೆಗೆ ಹಗ್ಗಕ್ಕೆ ವಿಷ ತಗೊಂಡು ಸತ್ತು ಬಿಡಿ ಆಚೆ. ಯಾಕೆ ಇನ್ನೊಬ್ಬರ ದುಡ್ಡಿಂದ, ನಾನು ಅದೇ ಹೇಳ್ತೀನಿ, ಓಪನ್ ಆಗಿ ನಾನು ಹೇಳ್ತಿದ್ದೀನಿ, ಆತ್ಮಹತ್ಯೆಗೆ ಪ್ರಚೋದನೆ ಅಂತಲ್ಲ, ಸತ್ತು ಬಿಡಿ, ಎಲ್ಲಾದರೂ ಹಾರಿ. ನೀವು ನಿಮಗೆ ದುಡಿದು ತಿನ್ನೋ ಕೆಪಾಸಿಟಿ, ಆರೋಗ್ಯ ನಿಮಗೆ ಗಟ್ಟಿ ಇದ್ದರೆ, ಒಂದು ಗಂಡ ಹೆಂಡತಿ ಇಬ್ಬರು ವಿದ್ಯಾವಂತರೇ, ಆರೋಗ್ಯ ಗಟ್ಟಿ ಇದೆ, ದುಡೀರಿ, ಏನು ಕೆಲಸ ಬೇಕಾದರೂ ಮಾಡಿ, ಕೂಲಿ ಕೆಲಸಕ್ಕೆ ಹೋಗಿ, ಏನೂ ಬೇಡ ಅದರಲ್ಲಿ ಮುಜುಗರ. ಬೇಡಿ ಮಾತ್ರ ತಿನ್ನಬೇಡಿ, ಇನ್ನೊಬ್ಬರಿಗೆ ಮೋಸ ಮಾಡಿ ಮಾತ್ರ ತಿನ್ನಬೇಡಿ, ಖಂಡಿತ ನಿಮಗೆ ಒಳ್ಳೆಯದಾಗಲ್ಲ. ಅಂತೂ ಹೆಣ್ಣು ಮಕ್ಕಳ ದುಡ್ಡು ತಿಂದವನಿಗೆ ಯಾರ್ದು ಅಂತಲ್ಲ, ಪ್ರತಿಯೊಬ್ಬನಷ್ಟೇ, ಹೆಣ್ಣಾಗಲಿ ಗಂಡಾಗಲಿ ರಾತ್ರಿ ಹಗಲು ಕಷ್ಟಪಟ್ಟು ದುಡಿದಿರ್ತಾನೆ. ತನ್ನ ಹೊಟ್ಟೆಗೆ ಕೂಡ ಇಲ್ಲದೆ ಎಷ್ಟೋ ಸಮಯ, ನಾನು ಕೆಲವೊಮ್ಮೆ ಊಟ ಮಾಡದ ದಿವಸಗಳು ಇದೆ, ಅಂದರೆ ಟೈಮ್ ಇಲ್ಲದೆ, ದುಡ್ಡಿಲ್ಲದಲ್ಲ, ಟೈಮ್ ಇಲ್ಲದೆ 12 ಗಂಟೆ ನಾನು ಹೊರಗೆ ದುಡಿದ ದಿವಸಗಳಿದೆ. ಆಫೀಸಲ್ಲಿ ವರ್ಕ್ ಮಾಡಿ, ಬೇರೆ ಕೆಲಸ ಮಾಡಿ, ಆದರೆ ಡೈಲಿ ಕೋರ್ಟ್ಗಳು, ಪೊಲೀಸ್ ಸ್ಟೇಷನ್ಗಳು, ಕೇಸ್ಗಳು ನಿಮ್ಗೆ ಗೊತ್ತಿರ್ಬೋದು. ನಾನು ಒಂದೇ ಎಲ್ಲರಿಗೂ ಹೇಳೋದು, ದುಡಿದು ತಿನ್ನಿ, ಬೇಡಿ ತಿನ್ನಬೇಡಿ. ಅದಕ್ಕಿಂತ ಕೆಟ್ಟ ವ್ಯವಸ್ಥೆ, ಕೆಟ್ಟ ಒಂದು ಚಟ ಬೇರೆ ಒಂದಿಲ್ಲ. ಅಂಥ ಪರಿಸ್ಥಿತಿ ಬಂದರೆ ಸ್ವಲ್ಪ ವಿಷ ತಗೊಂಡು ಆತ್ಮಹತ್ಯೆ ಮಾಡಿ, ಅಷ್ಟೇ ನಾನು ಹೇಳೋದು.
ಇದು ಆತ್ಮಹತ್ಯೆಗೆ ಪ್ರಚೋದನೆ ಅಂತಲ್ಲ, ಅಂಥ ಒಂದು ಕೆಟ್ಟ ಪರಿಸ್ಥಿತಿ ನಿಮಗೆ ತಂದುಕೊಳ್ಬೇಡಿ ಅಷ್ಟೇ. 1 ರೂಪಾಯಿ ಅಥವಾ 10 ರೂಪಾಯಿ ಆದರೂ ಇನ್ನೊಬ್ಬನ ದುಡ್ಡಲ್ಲಿ ತಿನ್ನಬೇಡಿ. ಆದರೆ ನಿಮ್ಮ ದುಡ್ಡಲ್ಲಿ ಬದುಕಿ ಜೀವಿಸಿ ತೋರಿಸಿ, ಇಲ್ಲಾಂದರೆ ಸತ್ತು ಬಿಡಿ ಅಷ್ಟೇ. ಧನ್ಯವಾದಗಳು.